ಸ್ನೇಹಿತರೆ ನಮಸ್ಕಾರ. ಬಕ್ರೀದ್ ಹಬ್ಬದ ನಿಮಿತ್ತವಾಗಿ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು, ಗೃಹಲಕ್ಷ್ಮಿಯರು ಕೂಡ ಈಗ ದುಡ್ಡು ಜಮಾ ಆಗಲೇಬೇಕು ಅನ್ನುವಂತಹ ಹಠ ಕೂಡ ಹಿಡಿದಿದ್ದಾರೆ. ಯಾಕಂದ್ರೆ ಸರ್ಕಾರ ಸರಿಯಾದ ಸಮಯಕ್ಕೆ ದುಡ್ಡು ಕೊಡ್ತಾ ಇಲ್ವಲ್ಲ. ಸೊ ಕಳೆದ 2 ತಿಂಗಳಲ್ಲಿ ಒಂದ್ ಸ್ವಲ್ಪ ಸರಿಯಾಗಿ ದುಡ್ಡು ಕೊಟ್ರು. ಆದ್ರೆ ಈಗ ನೋಡಿದ್ರೆ ಮತ್ತೆ ಅದೇ ಹಾಡು ಅದೇ ರಾಗ. ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ಎಲ್ಲಿ ತನಕ ದುಡ್ಡು ಜಮಾ ಆಗಿದೆ, ಯಾವ ದುಡ್ಡು ಈಗ ಬರ್ತಾ ಇದೆ, ಸದ್ಯಕ್ಕೆ ಈಗ ಮತ್ತೆ ಜಮಾ ಆಗ್ತಾ ಇರುವಂತಹ ಗ್ರೀನ್ ಸಿಗ್ನಲ್ ಮಾತ್ರ ಸಿಕ್ಕಿದೆ ಖಂಡಿತವಾಗ್ಲು. ಈಗ ಜನರಿಂದಾನೇ ಸಾಕಷ್ಟು ಕಮೆಂಟ್ಗಳು ಕೂಡ ಬಂದಿದ್ದಾವೆ. ಹಾಗಾದ್ರೆ ಬನ್ನಿ, ಈ 30 ಹಾಗೂ 31ನೇ ಕಂತಿನ ಹಣವು ಕೂಡ ಸದ್ಯಕ್ಕೆ ರಿಲೀಸ್ ಆಗ್ತಾ ಇದ್ದು, ಇಂದು ಕೂಡ ಸುಮಾರು 14 ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಆ 14 ಜಿಲ್ಲೆಗಳನ್ನು ಕೂಡ ನಿಮಗೆ ಪಿನ್ ಟು ಪಿನ್ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಆ 14 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದಲ್ವಾ. ಈಗ ಬಕ್ರೀದ್ ಹಬ್ಬದ ನಿಮಿತ್ತವಾಗಿ ಎಲ್ಲ ಒಂದು ಜಿಲ್ಲೆಗಳಿಗೂ ಕೂಡ ದುಡ್ಡು ಕೊಡ್ತಾ ಇದ್ದಾರೆ. ಅದರಲ್ಲಿ ಸ್ಪೆಷಲ್ ಆಗಿ ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಅನ್ನುವಂಥದ್ದನ್ನ ಬಿಡಿಸಿ ಹೇಳ್ತೀನಿ. ಸೊ ನೋಡೋಣ. ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹೊಸಬರಿದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಕಳೆದ ದಿನಗಳಿಂದ ನಾವು ನೋಡ್ತಾ ಇದ್ದೀವಿ. ಸೊ ಒಂದು ತಿಂಗಳ ಹಿಂದೆ ನಾವು ನೋಡಿದ್ರೆ ಸಾಕಷ್ಟು ಕಂತುಗಳನ್ನ ಸರ್ಕಾರ ಜಮಾ ಮಾಡ್ತು. ಓಕೆ, ಆದ್ರೆ ಮತ್ತೆ 2 ತಿಂಗಳಿಂದ ಸರ್ಕಾರ ದುಡ್ಡನ್ನ ಪೆಂಡಿಂಗ್ ಉಳಿಸೋದು ಸರ್ಕಾರ ಗಮನಕ್ಕೆ ಬರ್ತಾ ಇದೆ. ಇಲ್ಲಿ ನೋಡಿದ್ರೆ ಮಹಿಳೆಯರು ಈಗ ಏನೇನು ಪೆಂಡಿಂಗ್ ಉಳಿಸಿದೆ ದುಡ್ಡನ್ನ ಸರ್ಕಾರ ಆದಷ್ಟು ಬೇಗ ಕ್ಲಿಯರ್ ಮಾಡಬೇಕು. ಈಗ ನೋಡಿದ್ರೆ ಬೆಲೆ ಏರಿಕೆ, ಸಾಲ ಇದೆಲ್ಲವೂ ಕೂಡ ಅಂತಾರೆ, ಆದ್ರೆ ದುಡ್ಡೇ ಯಾಕೆ ಕೊಡ್ತಾ ಇಲ್ಲ ಸರಿಯಾಗಿ ಅಂತ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಸೊ ಬಕ್ರೀದ್ ಹಬ್ಬದ ನಿಮಿತ್ತವಾಗಿ ದುಡ್ಡನ್ನ ಕೊಡ್ತೀವಿ ಅಂತ ಈಗಾಗಲೇ ಸರ್ಕಾರ ಹೇಳಿತ್ತು. ಹಾಗಾಗಿ ದುಡ್ಡನ್ನ ಜಮಾ ಮಾಡಬೇಕಲ್ವಾ ಅಂತಾನು ಕೂಡ ಮಹಿಳೆಯರು ಕೇಳ್ತಾ ಇದ್ದಾರೆ. ಯಾಕಂದ್ರೆ ಏನಾದ್ರೂ ಒಂದು ಸ್ಪೆಷಲ್ ಆಗಿ ಹಬ್ಬಗಳು ಬಂದ್ವಪ್ಪ ಅಂದ್ರೆ ಅದು ಹಿಂದೂ ಧರ್ಮದಾಗಿರ್ಲಿ ಅಥವಾ ಮುಸ್ಲಿಮದಾಗಿರ್ಲಿ, ಒಟ್ಟಾರೆಯಾಗಿ ಎಲ್ಲ ಗೃಹಲಕ್ಷ್ಮಿಯರಿಗಂತೂ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿರತ್ತೆ. ಸೊ ಯುಗಾದಿ ಹಬ್ಬದಂದು ಅವ್ರಿಗೆ ನಮಗೂ ಎಲ್ಲರಿಗೂ ಕೂಡ ಸಿಗುತ್ತೆ. ಹಾಗೆ ರಂಜಾನ್ ಹಬ್ಬದಂದು ಕೂಡ ನಮಗೆ ಅವರಿಗೆ ಎಲ್ಲರಿಗೂ ಕೂಡ ಸಿಗುವಂಥದ್ದು. ಒಟ್ಟಾರೆಯಾಗಿ ಎಲ್ಲ ಗೃಹಲಕ್ಷ್ಮಿಯರು 1,22,00,000 ಮಹಿಳೆಯರಿಗೆ ಈ ಗುಡ್ ನ್ಯೂಸ್ ಸಿಕ್ಕಿರ್ತಕ್ಕಂಥದ್ದು. ಈಗ 30 ಅಂದ್ರೆ ಮಾರ್ಚ್ ತಿಂಗಳ ಹಣ ಆಗಿದೆ, 31ನೇ ಕಂತಂದ್ರೆ ಏಪ್ರಿಲ್ ತಿಂಗಳ ಹಣ. ಹೇಗೆ ಕ್ಲಿಯರಿಟಿ ತಿಳ್ಕೊಳ್ಬೇಕಂದ್ರೆ ಈ ವರ್ಷದ ಪ್ರಾರಂಭಿಕ ಕಂತಂತೆ ತಿಳ್ಕೊಳ್ಬೇಕು ನಾವು. ಏನು ಈ ವರ್ಷದ ಪ್ರಾರಂಭಿಕ ಕಂತಂದ್ರೆ ಜನವರಿ ತಿಂಗಳ ಹಣ, ಅದು 28ನೇ ಕಂತಿನ ಹಣ ಆಗಿದೆ. ಹಾಗಾದ್ರೆ ಈ 29ನೇ ಕಂತಿನ ಹಣ ಅಂದ್ರೆ ಫೆಬ್ರವರಿ ತಿಂಗಳ ಹಣ. ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ಬೇಡಿ, ಇದು ಕೂಡ ಪೆಂಡಿಂಗ್ ಉಳಿದಿದೆ, ಈಗ ತಾನೇ ಬರ್ತಾ ಇದೆ. ಸೊ ಇದು ಕೂಡ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗ್ತಾ ಇದೆ. ಮತ್ತೆ ತಾಂತ್ರಿಕ ದೋಷದಿಂದ ಒಂದ್ ಸ್ವಲ್ಪ ಸ್ಟಾಪ್ ಕೂಡ ಆಗಿತ್ತು. ಸುಮಾರು 30 ಲಕ್ಷ ಫಲಾನುಭವಿಗಳಿಗೆ ಆಲ್ರೆಡಿ ದುಡ್ಡು ಜಮಾ ಕೂಡ ಆಗಿದೆ. ಸೊ ಹಾಗಾಗಿ ವರಿ ಮಾಡ್ಕೊಳ್ಬೇಡಿ, ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಈ ದುಡ್ಡನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಸೊ ಗೃಹಲಕ್ಷ್ಮಿಯರಿಗೆ ಇದರ ಜೊತೆಗೆ 30 ಹಾಗೂ 31ನೇ ಕಂತಿನ ಹಣವು ಕೂಡ ಬಿಡುಗಡೆ ಮಾಡಲಾಗ್ತಾ ಇದ್ದು, ಸೊ ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಹಣವನ್ನು ಕೂಡ ಜಮಾ ಮಾಡಲಾಗ್ತಾ ಇದೆ ಸ್ನೇಹಿತರ. ಅದರಲ್ಲಿ ಮುಖ್ಯವಾಗಿ ಈ 14 ಜಿಲ್ಲೆಗಳನ್ನ ನಾನು ನಿಮಗೆ ಬಿಡಿಸಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೊ ವಿಜಯನಗರ, ಧಾರವಾಡ, ಬೆಂಗಳೂರು ನಗರ ಮತ್ತು ಯಾದಗಿರಿ, ಉತ್ತರ ಕನ್ನಡ, ಬೆಂಗಳೂರು ಗ್ರಾಮಾಂತರ, ಹಾಗೆ ಹಾಸನ, ಕೊಡಗು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ಉಡುಪಿ, ತುಮಕೂರು, ಇನ್ನು ಕೊಡಗು ಜಿಲ್ಲೆಗೂ ಕೂಡ ಬರ್ತಾ ಇದೆ. ಇನ್ನು ಧಾರವಾಡ ಜಿಲ್ಲೆಗೂ ಕೂಡ ಬರ್ತಾ ಇದೆ. ಸೊ ಹೀಗೆ ನಾನಾ ರೀತಿ ಜಿಲ್ಲೆಗಳಲ್ಲಿ ಈಗ ರಾಮನಗರ ಜಿಲ್ಲೆಗೂ ಕೂಡ ಬರಲಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ. ಒಟ್ಟಾರೆಯಾಗಿ ಲಕ್ಷಾಂತರ ಫಲಾನುಭವಿಗಳಿಗೆ ಈಗ ದಿಢೀರನೆ 1 ಅಥವಾ 2 ದಿನಗಳಲ್ಲಿ ಜಮಾ ಆಗಿ ಕ್ಲಿಯರ್ ಆಗತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಸ್ನೇಹಿತರೆ. ಸೊ ಮೊನ್ನೆ ತಾನೇನು ಕೂಡ ಸಾಕಷ್ಟು ಮಹಿಳೆಯರಿಗೆ 29 ಹಾಗೂ 30ನೇ ಕಂತಿನ ಹಣವು ಕೂಡ ಜಮಾ ಆಗ್ತಾ ಇದೆ. ಮೊದಲನೇದಾಗಿ ಬೆಂಗಳೂರು ಸಿಟಿಯಲ್ಲಿ ಕೂಡ ಜಮಾ ಆಗುವಂಥದ್ದು, ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರಕ್ಕೆ. ಸೊ ಯಾವುದೇ ಕಂತಿನ ಹಣ ಬಿಡುಗಡೆ ಆಯ್ತಪ್ಪ ಅಂದ್ರೆ ಅಲ್ಲಿಯೇ ಮೊದಲು ಜಮಾ ಆಗುವಂಥದ್ದು ನಿಮಗೆ ನಾನು ಹೇಳಿದ್ದೀನಿ ಸಾಕಷ್ಟು ವಿಡಿಯೋದಲ್ಲಿ. ಸೊ ಅದೇ ರೀತಿಯಾಗಿ ಇಲ್ಲಿ ಗೃಹಲಕ್ಷ್ಮಿ ಪ್ರೊಸೆಸರ್ ಸ್ಟಾರ್ಟ್ ಆಗ್ತಾ ಇರತ್ತೆ. ಯಾಕಂದ್ರೆ ಈ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಕಳುಹಿಸಲಾಗಿರುತ್ತಲ್ಲ. ಸೊ ಇದೇ ಕಾರಣಕ್ಕಾಗಿ ಅಲ್ಲಿಯೇ ಮೊದಲನೇ ಹಂತದಲ್ಲಿ ಟ್ರಯಲ್ ನಡೆಯುತ್ತೆ. ಯಾವುದಾದ್ರೂ ತಾಂತ್ರಿಕ ದೋಷಗಳು ಕಂಡು ಬರುತ್ತಾ ಅನ್ನುವಂಥದ್ದನ್ನು ಕೂಡ ನೋಡಲಾಗುತ್ತೆ. ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷಗಳು ಕಂಡು ಬಂದಿಲ್ಲ. ಹಾಗಾಗಿ ನೀವು ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆನೇ ಇಲ್ಲ. ಖಂಡಿತವಾಗ್ಲೂ ನಿಮ್ಮ ಖಾತೆಗಳಿಗೆ ಬರಬೇಕಾಗಿರ್ತಕ್ಕಂತಹ ದುಡ್ಡನ್ನ ಸರ್ಕಾರ ಕೊಡಲೇಬೇಕಾದಂತಹ ಅನಿವಾರ್ಯತೆಯೂ ಕೂಡ ಇದೆ ಮತ್ತು ಕೊಡುತ್ತೆ ಕೂಡ. ಸೊ ಇದಾದ ಬಳಿಕ ಈಗ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ ಕ್ಲಿಯರ್ ಆದ್ರೆ ಇನ್ನೇನು ಮೇ ಕೂಡ ಮುಗಿಲಿಕ್ಕೆ ಬಂತು. ಹೀಗಾಗಿ ಜೂನ್ ಪ್ರಾರಂಭದಲ್ಲಿ
ಏಪ್ರಿಲ್ನಲ್ಲಿ ಮೇ ಹಣವು ಕೂಡ ನಾವು ಕೇಳಲಿಕ್ಕೆ ಸಾಧ್ಯ. ಸೊ ಯಾಕಂದರೆ ಒಂದು ತಿಂಗಳ ಹಣವನ್ನು ಇನ್ನೊಂದು ತಿಂಗಳಲ್ಲಿ ನಾವು ಕೇಳಬೇಕು. ಸರ್ಕಾರಿ ನೌಕರಸ್ಥರು ಈಗ ಮಾರ್ಚ್ನಲ್ಲಿ ದುಡಿಮೆ ಮಾಡಿದ್ರೆ ಏಪ್ರಿಲ್ನಲ್ಲಿ ವೇತನ ಪಡ್ಕೊಳ್ತಾರೆ. ಏಪ್ರಿಲ್ನಲ್ಲಿ ದುಡಿಮೆ ಮಾಡಿದ್ದು ಮೇನಲ್ಲಿ, ಮೇದು ಜೂನ್ನಲ್ಲಿ, ಈ ರೀತಿಯಾಗಿ ನಾವು ಮೇದು ಜೂನ್ನಲ್ಲಿ ನಾವು ಗೃಹಲಕ್ಷ್ಮಿ ದುಡ್ಡನ್ನು ಕೇಳಬೇಕು. ಹಾಗಾಗಿ ಸದ್ಯಕ್ಕೆ ಇನ್ನು ಕೆಲವೊಂದಿಷ್ಟು ದಿನ ಮಾತ್ರ ಮತ್ತು ಮೇ ತಿಂಗಳದ್ದು ಕೂಡ ನಾವು ಕೇಳುವಂತಹ ಅರ್ಹತೆಯನ್ನು ಹೊಂದ್ತೀವಿ. ಸೊ ಆಗ ಆ ಪ್ರಶ್ನೆಯನ್ನು ಮಾಡೋಣ. ಸದ್ಯಕ್ಕೆ ಈ ದುಡ್ಡನ್ನು ಕ್ಲಿಯರ್ ಮಾಡಬೇಕಾಗಿದೆ ಸರ್ಕಾರ. ನಮ್ಮ ಮನವಿ ಕೂಡ ಇದ್ದೇ ಇರುತ್ತೆ, ಆದಷ್ಟು ಬೇಗ ಎಲ್ಲ ಮಹಿಳೆಯರಿಗೆ ದುಡ್ಡನ್ನು ಅವರ ಅಕೌಂಟ್ಗೆ ಜಮಾ ಮಾಡಿ ಕ್ಲಿಯರ್ ಮಾಡಿ ಅಂತ. ಸೊ ಇದಿಷ್ಟು ಇನ್ಫಾರ್ಮೇಷನ್ ಆಗಿತ್ತು, ನಿಮ್ಮ ಮುಂದೆ ಇಟ್ಟಿದ್ದೀನಿ. ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಈ ವಿಷಯವನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.